ಎಜುಕೇಷನ್ ಇಂಪಾರ್ಟೆನ್ಸ್ನ ನಮ್ಮ ಜಸ್ಟಿಸ್ ಅವರು ಅದ್ರ ಬಗ್ಗೆ ಸ್ಪೀಚ್ ಮಾಡಿದ್ದಾರೆ. ತಂದೆ ತಾಯಿ ಅವರ ಮೌಲ್ಯ, ಅವರ ನಮ್ಮನ್ನು ಅಭಿವೃದ್ಧಿಪಡಿಸೋದ್ರಲ್ಲಿ ಅವ್ರ ಪಾತ್ರ ಏನಿರುತ್ತೆ, ನೆಕ್ಸ್ಟ್ ಫ್ಯೂಚರಲ್ಲಿ ಅವ್ರಿಗೆ ಇವರು ಯಾವ ರೀತಿ ಒಂದು ಗೌರವ ಸೂಚಕವಾಗಿ ಅವರು ಅಭಿವೃದ್ಧಿ ಹೊಂದಿ ತಂದೆ ತಾಯಿಗಳಿಗೆ ಯಾವ ರೀತಿ ನೋಡಬೇಕು ಅನ್ನೋದು ಎಲ್ಲದೂ ಸಂಕ್ಷಿಪ್ತವಾಗಿ ನಮ್ಮ ಜಸ್ಟಿಸ್ ಸರ್ ಅವರು ಮಾತಾಡಿದ್ದಾರೆ. ಇದು ತುಂಬ ಎಫೆಕ್ಟಿವ್ ಆಗಿ ಒಂದು ಮೋಟಿವೇಶನ್ ಪ್ರೋಗ್ರಾಮ್ ಅಂತ ಇದಾಗಿದೆ. ಜೊತೆಗೆ ಒಂದು ಸ್ಟೂಡೆಂಟ್ಸ್ಗೆ ಇವತ್ತಿನ ಸನ್ನಿವೇಶದಲ್ಲಿ ಯಾವ ರೀತಿ ಒಂದು ಏನು ನಮ್ಮ ಸಂಘದ ಕಡೆಯಿಂದ ಒಂದು ಪ್ರಯತ್ನ ಇದು 20 ವರ್ಷದಿಂದ ನಡೀತಾ ಇದೆ, ಅದು ಹಿಂಗೆ ನಮ್ಮ ಹಿಂಗೆ ಒಂದು ಸ್ಟೇಜ್ ಫಾರ್ವರ್ಡ್ ಆಗಿ ಇನ್ನು ಡೆವಲಪ್ಮೆಂಟ್ ಮಾಡ್ತೀವಿ. ಇವತ್ತು ಒಂದು 400ರಿಂದ 450 ಜನ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಮತ್ತು PhD ಮತ್ತು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಅಚೀವರ್ಸ್ಗೆ ಪ್ರಶಸ್ತಿ ಮತ್ತು ಸನ್ಮಾನ ಮಾಡಿದ್ದೀವಿ. ಸರ್ ಟೀಚರ್ಸ್ಗೆ ಇದು ಮಾಡಿದ್ರೆ ಟೀಚರ್ಸ್ ಕೆಲವೊಂದು ಯಾವ ಭಾಗದಿಂದ ಬಂದಿದ್ದಾರೆ ಸರ್? ಯಾವ ಭಾಗದಿಂದ ಬಂದಿದ್ದಾರೆ ಸರ್? ಇದು ಈಗ ಪ್ರೋಗ್ರಾಮಿಗೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಬಂದಿದ್ದಾರೆ. ಎಸ್ಪೆಷಲಿ ಚಿತ್ರದುರ್ಗ, ಹಾಸನಲ್ಲಿ ಹೆಚ್ಚು ಪ್ರತಿಭೆಗಳು ಬಂದಿದೆ. ಚಾಮರಾಜನಗರ ಜಿಲ್ಲೆಯಿಂದ ಬಂದಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಭಾಗದಿಂದಲೂ ಬಂದಿದ್ದಾರೆ. ಸರ್ SLC PUC ಮತ್ತು ಡಿಗ್ರಿನೂ ಕೊಟ್ಟರು ಸರ್? ಇಲ್ಲ, SLC ಮತ್ತು PUC ಅವರಿಗೆ ಪ್ರತಿಭಾ ಪುರಸ್ಕಾರ, ಮತ್ತು PhDಯಲ್ಲಿ ಇದು ಅಚೀವ್ ಮಾಡಿರೋರಿಗೆ ಒಂದು ಸನ್ಮಾನ. ತಮ್ಮ ಹೆಸರು ಹೇಳಿ ಸರ್? ಇಂದ್ರೇಶ್ ಕುಮಾರ್, ನಿರ್ದೇಶಕರು. ಇವತ್ತು 20ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು SLC ಮತ್ತು PUCನಲ್ಲಿ 90ಕ್ಕೂ ಕೂಡ ಅಧಿಕವಾಗಿರ್ತಕ್ಕಂಥ ಅಂಕವನ್ನು ತೆಗೆದಿರ್ತಕ್ಕಂಥ ಮಕ್ಕಳಿಗೆ, ಸುಮಾರು 450ಕ್ಕೂ ಕೂಡ ಅಧಿಕ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮ 20ನೇ ವರ್ಷಕ್ಕೆ ದಾಟಿರ್ತಕ್ಕಂಥದ್ದು. ಈ ದೃಷ್ಟಿಯಿಂದ ಆ ಮಗುವಿಗೆ ಪ್ರೋತ್ಸಾಹದಾಯಕವಾಗಿ ಇವತ್ತು 2,000 ರೂಪಾಯಿ ನಗದನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಮತ್ತು ಮೊಮೆಂಟವನ್ನು ಕೊಡ್ತಕ್ಕಂಥ ದೃಷ್ಟಿಯಿಂದ ಪೋಷಕರೇ ಮುಂದಿನ ದಿನಗಳಲ್ಲಿ ಆ ಮಕ್ಕಳು ಇನ್ನೂ ಕೂಡ ಉತ್ತಮ ದೃಷ್ಟಿಯಿಂದ ಓದ್ತಕ್ಕಂಥ ಒಂದು ಕೆಲಸಕ್ಕೆ, ಸಮಾಜವನ್ನು ಮುನ್ನಡೆಸಲಿಕ್ಕೆ ಮುಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಿವತ್ತು ದೇವಾಂಗ ನೌಕರರ ಸಂಘ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕೆಲಸದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಡೆದಂಥ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಶಿವಂತ ನ್ಯಾಯಾಧೀಶರು ಬಂದು ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳಿಗೆ ಅನೇಕ ವಿಷಯಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಆ ದೃಷ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೆದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ದೇವಾಂಗ ನೌಕರರ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ನಾಗೇಶ್ ಕುಮಾರ್ ಅವರು ಮತ್ತು ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರಸನ್ನಕುಮಾರ್ ಅವರು, IASನ ಅಧಿಕಾರಿಗಳಾಗಿರ್ತಕ್ಕಂಥ KR ಶ್ರೀನಿವಾಸ್ ಅವರು, IPS ಅಧಿಕಾರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಅವರು ಹಾಗೂ ಇನ್ನೂ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳೆಲ್ಲರೂ ಸೇರಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನೆರವೇರಿಸಿರ್ತಕ್ಕಂಥದ್ದು. ಇದೇ ರೀತಿ ಮುಂದುವರಿಯುತ್ತೆ ಕಾರ್ಯಕ್ರಮ. ಮುಂದಿನ ದಿನಮಾನಗಳಲ್ಲೂ ಕೂಡ ಪ್ರತಿ ವರ್ಷವೂ ಕೂಡ ಸುಮಾರು 500 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ದೇವಾಂಗ ಸಮಾಜದಿಂದ ಆ ಮಕ್ಕಳು ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಿ ಬೆಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ದೇವಾಂಗ ನೌಕರರ ಸಂಘದ ಸನ್ಮಾನ್ಯ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದ.